SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು. ಅದನ್ನು ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು. SIT ಅವರು ತನಿಖಾಧಿಕಾರಿಗಳು SP ಅವರೇ ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು SP ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು ನನಗೆ ಒಂದು ನಿಮಿಷ ಸರ್ ಎತ್ತು ಬರ್ಕೋಬರ್ಕಾಗಲ್ಲ ಸರ್. ನಾವಲ್ಲಿ ನಮಗೆ ಕರೆದಿದ್ರಲ್ಲ ಅದು ಹೇಳ್ಬೋದಲ್ಲಿ ನಮಗೆ ನಮ್ಮ ಏನೋ ಒಂದು ವೇವ್ ಆಗ್ತಾರೆ ಡೈವರ್ಟ್ ಮಾಡಿ ಇನ್ಚಾರ್ಜ್ ಆಫ್ ಇನ್ವೆಸ್ಟಿಗೇಷನ್. ಇದಕ್ಕೆ SIT ಯಾರು ಇಬ್ರು ಹಾಕಿದ್ರೆ ಅದರಲ್ಲಿ ಇಬ್ರು ಮಹಿಳಾ ಅಧಿಕಾರಿಗಳಲ್ಲಿ ಒಬ್ರು ನನ್ನ ತನಿಖೆ ಮಾಡಿರೋಂಥವ್ರು. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನು ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನ ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನಲ್ಲಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಹೇಳ್ತೀನಿ ಕೇಳು, ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ತಗೊಳ್ಳಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಹೇಳ್ತೀನಿ ಕೇಳು, ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ತಗೊಳ್ಳಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಹೇಳ್ತೀನಿ ಕೇಳು, ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ತಗೊಳ್ಳಿ. ಆಮೇಲೆ ಇನ್ನೊಂದು ನೋಡಿ, ಡ್ರೈವರ್ ಎಲ್ಲಿದ್ದಾನೆ ಅಂತೇಳಿ, ಅವನಿಗೆ ಪೆನ್ ಡ್ರೈವ್ ಇರೋದು ಮೈನ್ ಆರೋಪಿ ಅವನೇ ಅಲ್ವಾ? ಅಲ್ಲಿ ಡ್ರೈವರ್ ಯಾರು ವಶದಲ್ಲವನೇ ಅಂತ ಕೇಳಿಸ್ಕೊಳ್ಳಿ. ಅವನು ಎಲ್ಲಿ ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ನನಗೆ ಅವನು ಹೊರಗಡೆ ಕಳ್ಸೋಣ. ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಕೇರ್ ಮಾಡಬೇಕು ಅದು ಮಾಡಿ. ಆಯ್ತಣ್ಣ. ನಮಗಳಿಗೆ ಏನ್ ಮಾಹಿತಿ ಕೊಡಬೇಕು ಕೂಡಿ ನಾನು ಕಲ್ಪಿಸ್ತೀನಿ. ಸರಿ ಅಣ್ಣ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ಎಲ್ಲ ಶಿವರಾಮೇಗೌಡ ಮಾತನಾಡ್ತಾ ಇರೋದು, ಅವ್ರನ್ನೇ ಕಳಿಸಿದ್ದು ಮೀಡಿಯೇಟರ್ ಆಗಿ, ಮಧ್ಯವರ್ತಿ ಎಲ್ಲ ಶಿವರಾಮೇಗೌಡ್ರಯ್ಯ ಸರ್. ಮೋರ್ ದೆನ್ 10 ಟೈಮ್ಸ್ ಭೇಟಿ ಆಗಿದ್ದಾರೆ. ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು. ಇವರು ನೋಡಿ, ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇವಣ್ಣ ಅವರ ಕಡೆ, ಅಂದರೆ ಅವರು ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು, ಪೋಲಿಂಗ್ ಏಜೆಂಟು ಈಗಾಗಲೇ FIR ಮಾಡಿಸಿದ್ದಾರೆ ಅವ್ರ ಮೇಲೆ, ಡ್ರೈವರ್ ಮೇಲೆ. ಅಲ್ಲಿ ಇವತ್ತವರೆಗೂ ಕೂಡ ಆ FIR ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕ್ಲಿಲ್ಲ. ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ, ಪೆನ್ ಡ್ರೈವ್ ಹಂಚಿರೋಂಥ ವ್ಯಕ್ತಿಗಳ ಕ್ಲೂ ಕೊಟ್ಟಿದ್ದೀನಿ, ನಾನು ಹೆಸರು ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ನಾನಲ್ಲಿ. ಅದು ಹುಡುಕ್ಲೇ ಇಲ್ಲ ಇವರಲ್ಲಿ. ಆದರೆ ಡ್ರೈವರ್ನ ಎಲ್ಲಿ ಮಡಿಗೆವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ. ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಏನು ಮಾಡ್ತಾವ್ರೆ ಅಂತ ಅಂದ್ರಲ್ಲಿ, ಅವರೆಲ್ಲರನ್ನೂ ಬಿಟ್ಟರು. ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ವಕೀಲರುಗಳಾಗಿ ನಮ್ಮ ಸೀನಿಯರ್ಸ್ಗಳೆಲ್ಲ ಇದ್ದಾರೆ. ನಾವಲ್ಲಿ ಒಬ್ಬ ಕೊಲೆಗಾರ ನಮ್ಮ ಹತ್ರ ಬರ್ತಾನೆ, ಅಲ್ಲಿ ಕೊಲೆ ಮಾಡಿ ಬರ್ತಾನೆ, ಅವ್ರು ರಕ್ಷಣೆ ಮಾಡಬೇಕು, ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ ಅದು. ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಲ್ಲ ನಮ್ಮದಲ್ಲಿ. ಅದು ಕಾನೂನು ಚೌಕಟ್ಟಲ್ಲಿ ಅಂದರೆ ರಕ್ಷಣೆ ಮಾಡ್ಬೇಕಂತಂದರೆ ನಮ್ಮ ಹೋರಾಟ ಅದು ಇರ್ತದೆ ಅಲ್ಲಿ. ಆದರೆ ಎಲ್ಲ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇವತ್ತು.